ಇದು ಕನ್ನಡಿಗನ ತೇರು. ಪ್ರೇಮಾ ಮೇಡಮ್, ಈ ಡ್ರೆಸ್ ಅಲ್ಲಿ ನೋಡಿದ್ರೆ ಸಡನ್ ಆಗಿ ನಂಗೆ ಪೊಲೀಸ್ ನೋಡ್ದಂಗೆ ಆಗೋಯ್ತು. ಬಟ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ನಮ್ಮ BMTCಯ ಮೊದಲನೆಯ ಲೇಡಿ ಡ್ರೈವರ್ ನೀವು. ತುಂಬಾ ಹೆಮ್ಮೆ ಇದೆ ನಮಗೆ. ಅಡುಗೆ ಮನೆ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ತಮಗೂ ಉದಯ ವೀಕ್ಷಕರಿಗೂ ನಮಸ್ಕಾರಗಳು. ಅಡುಗೆ ಮನೆಯವರಿಗೆ ಎಲ್ಲರಿಗೂ ನಮಸ್ಕಾರಗಳು. ಮನೇಲಿ ನೀವೇ ಅಡುಗೆ ಮಾಡ್ತೀರಾ? ಡ್ರೈವಿಂಗ್ ಕೆಲಸ ಎಲ್ಲ ಇಟ್ಕೊಂಡು ಇಷ್ಟು ಬಿಸಿ ಇದ್ರು ಕೂಡ ಎಷ್ಟು ಗಂಟೆಯಿಂದ ಶುರು ಆಗತ್ತೆ ನಿಮ್ಮ ಅಡುಗೆ ಮನೆ ಕೆಲಸ? ಸಾಯಂಕಾಲ ರೀ. ಸಾಯಂಕಾಲ ಬೆಳಿಗ್ಗೆ ಮುಗಿಸ್ಕೊಂಡು ಬಂದ್ಮೇಲೆ ಬೆಳಿಗ್ಗೆ 4 ಗಂಟೆಗೆ ಎದ್ದು ಅಡಿಗೆ ಮಾಡ್ಕೊಂಡು ನಾವು ಕೆಲಸ ಮಾಡ್ಕೊಂಡು ಟಿಫನ್ ಮಾಡ್ಕೊಂಡು ಡ್ಯೂಟಿಗೆ ಬರ್ತೇವ್ರಿ. ಮತ್ತೆ 2 ಗಂಟೆಗೆ ಮುಗಿತೈತ್ರಿ. ಕ್ಯಾಶ್ ಕಟ್ಬಿಟ್ಟು ಮನೆ ಸೇರ್ಕೊಂಡು 3 ಗಂಟೆಗೆ ಹೋಗ್ತೇವ್ರಿ ಮನೆಗೆ ರೀ. 3 ಗಂಟೆಗೆ ಹೋಗಿಬಿಟ್ಟು ಸ್ವಲ್ಪ ಸ್ನಾನ ಮಾಡಿಬಿಟ್ಟು ಎಲ್ಲ ಫ್ರೆಶ್ ಆಗಿಬಿಟ್ಟು 4 ಗಂಟೆಗೆ ಮತ್ತೆ ಅಡಿಗೆ ಮಾಡಕತ್ತೀವ್ರಿ. 6-7 ಗಂಟೆಗೆ ಮುಗಿತೈತ್ರಿ. ಸ್ವಲ್ಪ ಧಾರಾವಾಹಿಗಳು ನೋಡ್ಕೊಂಡು ಊಟ ಮಾಡ್ಕೊಂಡು ಮುಕ್ಕೊಂಡ್ಬಿಡ್ತೇವ್ರಿ. ಸೂಪರ್, ಬೆಸ್ಟ್ ಲೈಫ್ ಅಪ್ಪ. ಆಕ್ಚುಲಿ ಮನೇನು ನಿಭಾಯಿಸ್ತಾ ಇದ್ದೀರಾ, ನಿಮ್ಮ ಪ್ರೊಫೆಷನ್ ಕೂಡ ನಿಭಾಯಿಸ್ತಾ ಇದ್ದೀರಾ. ಸೊ ಇವಾಗ ನಮ್ಮ ಅಡುಗೆ ಮನೆಯಲ್ಲಿ ಏನ್ ಮಾಡ್ತಿದ್ದೀರಾ ನಿಮ್ಗೋಸ್ಕರ ಮೇಡಮ್ ಅವರೇ ಗಡಿಗೆ ಚಿಕನ್ ಮಾಡಕ್ ಕೊಡ್ತೀವಿ. ಓಕೆ, ಈಗ ನೀವು ಗಡಿಗೆ ಚಿಕನ್ ಮಾಡಕ್ ರೆಡಿ ಇದ್ದೀರಿ? ಹ್ಞೂ. ಶುರು ಮಾಡಿಬಿಡೋಣ್ರಿ. ರೇಷನ್ ತಂದು ಬಿಡೋಣ್ರಿ. ಫಸ್ಟ್ ಚಿಕನ್ ಸ್ಟೇರಿಂಗ್ ಹಿಡಿದು ಕೈ ಚಿಕನ್ ಇಡಾಕ್ ಎದ್ದಿರ್ತೀರೇನ್ರಿ? ಇಲ್ಲ, ಬಾಳ ಫೇಮಸ್ ಆಗಿರಿ ನೀವು ಮೇಡಮ್. ಈಗ ಪ್ರಮೋಷನ್ ಗಿಮೋಷನ್ ಆಗಿರ್ತದ? ಇಲ್ಲ ರೀ, ನಾವು ಚಾಲಕ ಕಮ್ ನಿರ್ವಾಹಕರಲ್ಲ. ಹೌದು, ಕಂಡಕ್ಟರ್ ಮಾಡೋದ್ರಿ, ಡ್ರೈವರ್ ಮಾಡೋದ್ರಿ. ಬಾಬಾ, ಬಸ್ನಾಗ ಯಾರು ಕೇಳ್ತಾರ ನಿಭಾಯಿಸ್ಬೇಕು? ಎರಡು ಮಾಡೋದು. ಕೊಡೋರು ನೀವು? 17 ವರ್ಷ ಎರಡು ನಾನೇ ಮಾಡೀನ್ರಿ. ಇವಾಗ ಒಂದ್ಸರಿ ಕಂಡಕ್ಟರ್ ಮಾಡ್ತೀನಿ, ಒಂದ್ಸರಿ ಡ್ರೈವರ್ ಮಾಡ್ತೀನಿ. ಕೊಡ್ಬೇಯವ ನಿನ್ ಕಾಲ್ ಎಲ್ಲದ ಕೆಲಸ ಮಾಡ್ತೀರಿ ನೀವು. ಬರೀ ನಾವು ಬಸ್ನಾಗ ಕುಂತ ಬರಾಕ್ ತ್ರಾಸ್ ನಮಗ. ಇವರ ಕೆಲಸ ದೂರದ ಮಾತದು. ಟಿಕೆಟ್ ತಗೊಂಡು ಕುಂತ ಬರಾಕ್ ತ್ರಾಸ್ ನಮಗ. ಇವಾಗ ಏನ ಹೈರಾಣಾಗಿ ಈ ರೈತರು ಪೈತರು ಕೆಲಸ ಮಾಡಿರ್ತಾರಲ್ಲ, ಅಷ್ಟು ದಣದಿವೇನ ಅನ್ನಂಗ. ಏನಿಲ್ಲ, ಫ್ರೀ ಐತಿ. ಬರ್ರಿ ಒಂದ್ 2-3 ರೌಂಡ್ ನಾನು ಬಸ್ನಾಗ ಬರ್ರಿ. ಹ್ಞೂನ್ರಿ, ನನಗೂ ನಿಮ್ ಬಸ್ನಾಗ ಬರಾಕ್ ಆಸಿರಿ. ನೋಡಿದ್ರೆ ಬುಬುಣಿ ಈ ಕಡೆ ರೊಕ್ಕ ಅದಾವ, ಖಾರ ಅದಾವ, ಹೆಂಗ್ ಬರ್ತಾವ ನೋಡ, ಆಧಾರ್ ಕಾರ್ಡ್ ಹಿಡ್ಕೊಂಡ್ ಹಂಗ ಬಸ್ನಾಗ ಹಾಕ್ತಾರ. ಇಲ್ಲ ರನ್ನಲ್ಲ ಬಿಡಿ ಮೇಡಮ್. ಅನ್ನಲ್ರಿ? ಓಕೆ ರೀ. ನೆಕ್ಸ್ಟ್ ಈಗ ಏನ್ ಹಾಕ್ತೀರಿ? ಈಗ ರೀ ಖಾರ ಪುಡಿ ಹಾಕ್ಬೇಕ್ರಿ, ಅರಿಶಿನ ಹಾಕ್ಬೇಕ್ರಿ, ಮಸಾಲೆ ಹಾಕ್ಬೇಕ್ರಿ, ಗರಂ ಮಸಾಲೆ ಸ್ಪೂನ್ ಹಾಕ್ತೇನ್ರಿ. ನಿಮ್ ಇಷ್ಟ, ಎಷ್ಟರ ಹಾಕ್ರಿ, ನೀವ್ ಹೆಂಗಾರ ಮಾಡ್ರಿ. ಖಾರ ಜಾಸ್ತಿ ಅಂದ್ರೆ ನಮ್ಗ್ ಖಾರ ಉಪ್ಪ ಬಾಳ್ ಬೇಕ್ರಿ. ಹಾಕ್ರಿ. ಬೆಂಗಳೂರು ಮಂದಿ ಖಾರ ತಿನ್ನಂಗಿಲ್ಲ. ನಾ ಹುಬ್ಬಳ್ಳಿ ಹಾಕಿದೀನಿ, ಗೋಕಾಕ್ನವ್ರದ್ರಿ. ಹಾಕ್ರಿ ಬರೋಬ್ರಿ. ಏನಾಗ ಅದ ರೀ ಫಸ್ಟ್ ಖಾರ ರೀ. ಖಾರ ಅರಿಶಿನ ಪುಡಿ ರೀ. ಗರಂ ಮಸಾಲ ರೀ. ಮೇಡಮ್ ರೀ 6 ಸ್ಪೂನ್ ಹಾಕತ್ತೀನಿ ರೀ. ಧನಿಯಾ ಪೌಡರ್ ಹಾಕಿನ್ರಿ. ಓಕೆ, ಎಲ್ಲ ಅರ್ಧ ಸ್ಪೂನ್ ಹಾಕೊಳ್ಳೋದ್ರಿ. ಪೆಪ್ಪರ್ ಪೌಡರ್ ಅಂದ್ರೆ ನಮ್ ಕಡೆ ಮೆಣಸಿನ ಕಾಳು ಪೌಡರ್. ಮೆಣಸಿನ ಪುಡಿ. ವೆರಿ ಗುಡ್. ಉಪ್ಪು ರೀ ಹಾಕ್ರಿ. ದಬಾಯಿಸಿ ಹೋಗಿರಿ ಹೇಳ್ತೇನೆ ನಂಗ. ಉಪ್ಪು ಜಾಸ್ತಿ ಆತಂದ್ರಿ. ಜಾಸ್ತಿ ಆತಂದ್ರೆ ಏನೋ ಮಾಡ್ಕೊಳ್ಳೋದಿತ್ತು. ಈರುಳ್ಳಿ ಹಾಕೊಂಡು ಅಲ್ಲಿ ಸೈಡಿ ಮಿಕ್ಸ್ ಮಾಡಿ ಎಸ್ ಇಡ್ತೇನೆ ರೀ. ಹಾಂ ರೀ. ಸ್ವಲ್ಪ ಹಾಕೋತೇನೆ. ಎಷ್ಟು ಹಾಕೋಬೇಕ್ರಿ? ಒಂದು ಅರ್ಧ ಕಪ್ ಏನ್ರಿ? ಹಾಂ ರೀ. ಕಲಸ್ರಿ. ಏನ್ ಚಿಕನ್ಗೆ ನೋವಾಗ ಹೆಂಗ್ ತೋರ್ರಿ ಕಲಸ್ರಿ. ಬರ ಎಲ್ಲಿ ಪಾಪ ಇದೆಲ್ಲ ಮಿಕ್ಸ್ ಆಗ್ಬೇಕ್ರಿ. ಚೆನ್ನಾಗಿರಿ ಮಿಕ್ಸ್ ಆಗಿ ಸ್ವಲ್ಪ ಇಟ್ಟು ಬಿಟ್ರಿ, ಒಗ್ಗರಣೆ ಹಾಕ್ರಿ, ತಿಂದು ನೋಡ್ರಿ ಹೆಂಗ್ ಆಕೈತಿ ಮೇಡಮ್ ರೀ. ಈಗ ಎಲ್ಲಾನು ಮಸಾಲೆ ಹಾಕಿ ಚಿಕನ್ ಇಟ್ಟೇನ್ರಿ. ಇನ್ ಗಡಿಗೆ ಇಟ್ಬಿಟ್ಟು ಒಗ್ಗರಣೆ ಹಾಕೊಂಡ್ಬಿಡೋಣ್ರಿ. ಮತ್ತೆ ಒಲಿ ಹಚ್ತೀನಿ ನೋಡ್ರಿ. ಈಗ ಹಚ್ಚ್ರಿ ಮೇಡಮ್, ಹಚ್ಚ್ರಿ. ಎಣ್ಣೆ ರೀ ಮೇಡಮ್ ರೀ. ಎಣ್ಣೆ ರೀ. ನಮ್ಮ ಕಡೆ ಮಂದಿಗ ಎಣ್ಣೆ ಉಪ್ಪು ಖಾರ ಭಾಳ ಇರ್ಬೇಕು. ಇವತ್ತು ನಮ್ಮ ಕಿಚನ್ ಅಲ್ಲಿ ನಾವು ಬೆಳೆಸ್ತಾ ಇದೀವಿ ಫ್ರೀಡಮ್ ರಿಫೈನ್ ಸನ್ಫ್ಲವರ್. ನೋಡ್ಬಿ ಯವ್ವ ಎಷ್ಟು ಬೇಕು. ಹಾಕ್ರಿ ಬಿಡ್ರಿ. ಸಾಕು. ಯಾವಾಗ ಅಡಿಗೆ ಸಾಕ್ರಿ. ಮೆಣಸಿನ್ಕಾಯಿ ಹಾಕ್ತೇನ್ರಿ. ಹಾಕ್. ಒಣ ಮೆಣಸಿನಕಾಯಿ, ಬ್ಯಾಡಿ ಮೆಣಸಿನಕಾಯಿ. ಹಾಂ ರೀ. ದಾಲ್ಚಿನ್ನಿ ಹಾಕ್ತೇನೆ ಮೇಡಮ್ ರೀ. ಆಹಾ, ಏನ್ ಘಮ ಘಮ ಅನ್ನಕತ್ತೈತಿ. ಪಲಾವ್ ಎಲೆ ಹಾಕ್ತೇನ್ರಿ. ಪಲಾವ್ ಎಲೆ ರೀ. ಆಮೇಲೆ ಇದೇನ್ರಿ ಮೇಡಮ್ ರೇ ಮಗ್ಗೆ ಒಂದೆರಡು ಹಾಕ್ತೇನ್ರಿ. ಒಟ್ ನಾ ಇವತ್ತು ಗಡಿಗೆ ಚಿಕನ್ ತಿನ್ನಾಕಿನ ಬಾರ್ಸಾಕಿನ. ಹ್ಞೂನ್ರಿ. ಕೂಗು ಕೋಳಿಗೆ ಖಾರ ಮಸಾಲೆ, ಮಿರ್ಚಿ ಮಸಾಲೆ. ಇವಾಗ ಮುಖದಾಗ ಈಗ ಬಂದದ. ಇಲ್ಲ ಓಕೆ, ಒಗ್ಗರಣೆ ಹಾಕಿದ್ದಾಯ್ತು. ಈಗ ಫುಲ್ ಬೆಂಗಳೂರು ಆಗೋಗ್ಬಿಟ್ರು ಪ್ರೇಮಮ್ಮ ಅವರು. ಏನಿಲ್ಲ, ಚಿಕನ್ ಹಾಕ್ತಾ ಇದೀನಿ ಹಾಕತ್ತಾರ. ಇವಾಗ ಹಸಿಮೆಣಸಿನಕಾಯಿ ಎಷ್ಟು ಹಾಕ? 2 ಸಾಕ್ರಿ. ಎಲ್ಲರೂ ಹಾಕಂದ್ರೆ ಇನ್ನೊಂದು ಖಾರಕತಿ ನನಗ ತ್ರಾಸಕತಿ. ಶುಂಠಿ ಸ್ವಲ್ಪ ಹಾಕ್ತೇನ್ರಿ. ಕರಿಬೇವು ಮೇಡಮ್ ರೀ. ಕರಿಬೇವು ಎಷ್ಟು ಹಾಕಮ್ರಿ? ಸಾಕ್ರಿ. 10-15 ಸಾಕ್ರಿ ಅಷ್ಟೇ. ಇದು ಕೊತ್ತಂಬರಿ ಮೇಡಮ್ ರೀ. ಇದು ಬೆಳ್ಳುಳ್ಳಿ ಮೇಡಮ್ ರೀ. ಬೆಳ್ಳುಳ್ಳಿ ಸೂಪರ್. ಇದು ಲವಂಗ್ರಿ ಮೆಣಸಿನಕಾಯಿ.
ಇವಾಗ ಮುಚ್ಬೇಕು ಮೇಡಮ್ ಮನಸ್ನ್ಯಾಗ ಏನೇನ್ ಇಟ್ಕೊಂಡ್ ಬಂದಿರ ಎಲ್ಲ ಹಾಕ್ರಿ ಹಾಕಿದೆ ಮೇಡಮ್ ರೀ. ಮಿಕ್ಸ್ ಮಾಡ್ಲೇನ್ರಿ ಮಾಡ್ರಿ ಬರ್ತೈತ್ರಿ ಮಾಡ್ರಿ. ಬೇಡ್ರಿ ಸಾಕ್ರೆ ಹಾ ಬೇಡ್ರಿ ಹಂಗೆ ಮುಚ್ಚ್ರಿನವ್ರಿ ಎಲ್ಲ ಉಮ್ಕೊಂಡ್ರಿ ಅದ ಮಾಂಸದಾಗ ಕುದ್ಕೊಂಡು ಎಲ್ಲ ಚೆನ್ನಾಗಿ ಆಕೈತ್ರಿ. ಇವಾಗ ಮುಚ್ಚಣ್ರಿ ಸ್ವಲ್ಪ ಅದನ್ರಿ ಪ್ಯಾಕ್ ಮಾಡ್ಬೇಕ್ರ ಅಂಟ್ ಹಚ್ಚಿ ಸ್ವಲ್ಪ ಏರ್ ಹೋಗಲ್ದಂಗ್ರಿ. ಹಂಗಾರಿ ಇವಾಗ ಇದು ಏರ್ ಹೋಗಲ್ದಂಗ ಸ್ವಲ್ಪ ಇದನ್ನು ಮೆತ್ಕೋಬೇಕ್ರಿ. ಅಂಟ್ ಹಚ್ಬಿಟ್ರಿ ನೀಟಂಗೆ ಅದ ನೀರು ಹಾಕಿಲ್ಲಲ್ರಿ, ಅದ ಮಾಂಸದ ನೀರ್ನ್ಯಾಗ ಮಸಾಲ್ಯಾಗನೆ ಒಗ್ಗರ್ನ್ಯಾಗನೆ ಚೆನ್ನಾಗಿ ಕುದ್ಕೊಂಡು ಅಲ್ಲೇ ಉಮ್ಕೊಂಡು ಚೆನ್ನಾಗಿ ಬೆಂದ್ ಬರ್ತೈತ್ರಿ. ಹೌದಾ? ಓಕೆ. ಈಗ ಮೈದಾ ಹಿಟ್ಟಿಂದ ಕವರ್ ಮಾಡ್ಕೊಳತ್ತೀವಿ, ಎಲ್ಲಿ ಗಾಳಿ ಹೋಗ್ಲಾರ್ದ. ಹಾನ್ರಿ ಮೇಡಮ್ ರೀ. ಇದು ಸ್ವಲ್ಪ ಮುಕ್ಕಳಾಕ್ ಬಿಡ್ಬೇಕು. ಸೊ ಪ್ರೇಮ ಮೇಡಮ್ ರೆಡಿ ಆಗಿತ್ರಿ ನಿಮ್ ಚಿಕನ್? ಹಾನ್ರಿ ರೆಡಿ ಮಾಡಮ್ರಿ ಗ್ಯಾಸ್. ಆಯ್ತ್ರಿ ಬೇಕಿರಿ ಆಫ್ ಮಾಡ್ರಿ. ಓಕೆ ಏನ್ ಮಾಡಮ್ ಓಪನ್ ಮಾಡಕ? ಚಾಕುಲಿ ಎಬ್ಸೋದ್ರಲ್ಲ ಎಲ್ಲ ರೌಂಡ್ ಬರ್ಬೇಕ್ರಿ, ಇಲ್ಲ ಒಡದ್ ಹೋಗ್ತೈತ್ರಿ ಮ್ಯಾಲಿನ ಮಡಿಕೇರಿ ಒಡದ್ ಗಿಡದ್. ನೋಡ್ರಿ ಮೇಡಮ್ ನೈನಾ ಮೇಡಮ್ ಅವ್ರೆ ಚಿಕನ್ ರೆಡಿ ಆಗೈತಿ. ಹೌದಾ? ಟೇಸ್ಟ್ ನೋಡಿ ಮೇಡಮ್. ಟೇಸ್ಟ್ ಮಾಡ್ಬಿಡ್ಲಾ? ಓಕೆ ಕ್ವಾಡ್ರಿ ಹಡ್ರಿ ಫುಲ್ ಡೇಟಿಂಗ್ ಇವಾಗ. ನಿಧಾನ ಮೇಡಮ್ ಅವ್ರಿ, ಬ್ಯಾಟಿಂಗ್ ನಿಧಾನ ಮಾಡ್ರಿ. ಡೈಟಿಂಗ್ ಸ್ಪೆಲ್ಲಿಂಗ್ ಚೇಂಜ್ ಮಾಡ್ಬಿಟ್ಟನ. ಈಗ ಏನಿಲ್ಲ ಬ್ಯಾಟಿಂಗ್ ಅಷ್ಟ. ಆ ಮಡ್ಕ್ಯಾಗ ಏನ್ ಮಾಡಿರಿ ನೀವು? ಗಡಿಗೆ ಚಿಕನ್ ಅಂದ್ರೆ ಗಡಿಗೆ ಚಿಕನ್ ಬೊಂಬಾಟಾಗಿದೆ. ಇವತ್ತಿನ ನಮ್ಮ ಗಡಿಗೆ ಚಿಕನ್ಗೆ ನನ್ನ ಕಡೆಯಿಂದ ಹಣಿಶಾಗೆ ಆಗ್ಮಜ್ಗಿ. ಗಡಿಗೆ ಚಿಕನ್ ಮಾಡುವ ವಿಧಾನ: ಒಂದು ಬೌಲ್ಗೆ ಚೆನ್ನಾಗಿ ತೊಳೆದ ಅರ್ಧ ಕೆಜಿ ಚಿಕನ್, ಅರ್ಧ ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ, ಅರ್ಧ ಟೀ ಸ್ಪೂನ್ ಅರಿಶಿನ, ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ, ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪುಡಿ, ಅರ್ಧ ಟೇಬಲ್ ಸ್ಪೂನ್ ಕಾಳು ಮೆಣಸಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಬೌಲ್ ಈರುಳ್ಳಿ ಹಾಕಿ ಚೆನ್ನಾಗಿ ಕಲಸಿ 20 ರಿಂದ 30 ನಿಮಿಷ ಮ್ಯಾರಿನೇಟ್ ಆಗಲು ಬಿಡಿ. ನಂತರ ಮಣ್ಣಿನ ಗಡಿಗೆ ಸ್ಟವ್ ಮೇಲೆ ಇಟ್ಟು 3 ಟೇಬಲ್ ಸ್ಪೂನ್ ಅಡುಗೆ ಎಣ್ಣೆ ಹಾಕಿ ಕಾಯಲು ಬಿಡಿ. ಎಣ್ಣೆ ಕಾದ ನಂತರ 2 ಒಣಮೆಣಸಿನಕಾಯಿ, 4 ದಾಲ್ಚಿನ್ನಿ, 2 ಪಲಾವ್ ಎಲೆ, 2 ಮರಾಠಿ ಮೊಗ್ಗು ಹಾಕಿ ಮ್ಯಾರಿನೇಟ್ ಮಾಡಿಕೊಂಡ ಚಿಕನ್ ಸೇರಿಸಿ 2 ಹಸಿ ಮೆಣಸಿನಕಾಯಿ, 1 ಇಂಚು ಶುಂಠಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ, 10 ಎಸಳು ಬೆಳ್ಳುಳ್ಳಿ, 4 ಲವಂಗ ಹಾಕಿ ಮಿಕ್ಸ್ ಮಾಡಿ ಗಡಿಗೆ ಮೇಲೆ ಮಣ್ಣಿನ ಮುಚ್ಚಳ ಮುಚ್ಚಿ ಹಬೆ ಹೊರಬರದಂತೆ ಮೈದಾ ಹಿಟ್ಟಿನ ಪೇಸ್ಟ್ ಮುಚ್ಚಳದ ಸುತ್ತ ಸುತ್ತಿ 15 ನಿಮಿಷ ಬೇಯಲು ಬಿಡಿ. 15 ನಿಮಿಷದ ನಂತರ ಸ್ಟವ್ ಆಫ್ ಮಾಡಿ ಗಡಿಗೆ ತೆಗೆದು ಸರ್ವ್ ಮಾಡಿಕೊಂಡರೆ ಗರಿಗರಿಯಾದ ರೊಟ್ಟಿ ಜೊತೆ ಸವಿಯಲು ಗಡಿಗೆ ಚಿಕನ್ ಸವಿಯಲು ಸಿದ್ಧ. ಪ್ರೇಮ ಮೇಡಮ್ ಅವ್ರ, ನಾವಿವತ್ತು ಬರೀ ಸಂಸಾರದ ಸಾರಥಿ ಅವ್ರನ್ನ ಮಾತ್ರ ಕರೆಸ್ಬೇಕು ಅಂತ ಅನ್ಕೊಳ್ಳಿ. ನೀವು ನಿಜವಾದ ಜೀವನದಾಗೂ ಸಾರಥಿನೇ ಇದ್ವಿ. ಥ್ಯಾಂಕ್ಸ್ ಸರ್. ನಿಮ್ಮ ಲೈಫು, ನಿಮ್ಮ ಅಚೀವ್ಮೆಂಟ್ಸ್ ಏನೈತಿ ನಮ್ಮ ಕಡೆಯಿಂದ ಒಂದು ಪುಟ್ಟ ಕಾಣಿಕೆ. ಓಕೆ ಥ್ಯಾಂಕ್ ಯು. ಥ್ಯಾಂಕ್ ಯು.